ಎಲ್ರಿಗೂ ನಮಸ್ಕಾರ. ಎಲ್ಲರೂ ವರಮಹಾಲಕ್ಷ್ಮಿ ಅಮ್ಮನ ತುಂಬ ಅದ್ಧೂರಿಯಾಗಿ ಬರಮಾಡ್ಕೊಂಡಿದ್ದಾಯಿತು. ಹಾಗೆಯೇ ವಿಸರ್ಜನೆ ಯಾವಾಗ ಮಾಡಬೇಕು, ಪೂಜೆನ ಎಷ್ಟು ಭಯ ಭಕ್ತಿ ಮಡಿ ಮೈಲಿಗೆಯಿಂದ ಮಾಡ್ತೀವೋ ಹಾಗೆಯೇ ನಾವು ವಿಸರ್ಜನೆಯೂ ಕೂಡ ಅದೇ ರೀತಿ ಮಾಡಬೇಕಾಗುತ್ತೆ. ವಿಸರ್ಜನೆಯೂ ಕೂಡ ತುಂಬಾ ಪ್ರಾಮುಖ್ಯತೆ ಇದೆ. ಹಾಗೆಯೇ ನಾವು ತಾಯಿನ ಬರಮಾಡ್ಕೊಳ್ಳೋದು ಎಷ್ಟು ಪ್ರಾಮುಖ್ಯತೆನ ಕೊಡ್ತೀವೋ ಹಾಗೆಯೇ ನಾವು ವಿಸರ್ಜನೆಯೂ ಕೂಡ ಅದೇ ಥರ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗೆ ತಾಯಿಗೆ ನಾವು ಮಾಡಿಟ್ಟಿರ್ತಕ್ಕಂತಹ ನೈವೇದ್ಯಗಳನ್ನೆಲ್ಲ ನೀವು ಸಹ ನೈವೇದ್ಯ ಆದಮೇಲೆ ನೀವು ತಿಂದು ಬೇರೆಯವರಿಗೂ ಕೊಟ್ಟಾಗ ಅಥವಾ ದೇವಸ್ಥಾನದ ಮುಂದೆ ಕೂತಿರ್ತಾರಲ್ಲ ಅವರಿಗೆಲ್ಲ ಕೊಟ್ಟಾಗ ಹಣ್ಣುಗಳು ಅಂದರೆ ಫಲಗಳು ಏನೇನು ಇಟ್ಟಿರ್ತೀವೋ ಅದನ್ನು ದೇವಸ್ಥಾನದ ಹತ್ರ ಇರೋರಿಗೆ ಕೊಟ್ಟು ಬಂದರೆ ಅದರ ಪೂರ್ಣ ಫಲ ನಿಮಗೆ ಸಿಗುತ್ತೆ. ನೀವೇ ಇಟ್ಕೊಂಡು ನೀವೇ ತಿನ್ನೋದ್ರಿಂದ ಅದರ ಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಈ ತಾಯಿಗೆ ಅನ್ನಿಸ್ಬೇಕಲ್ವ, ಇವರೇ ಮಾಡಿ ಇವರೇ ತಿನ್ನೋದು ಆ ಥರ ಎಲ್ಲ ಭಾವನೆಗಳನ್ನ ಇಟ್ಕೋಬೇಡಿ. ಅದು ತಾಯಿಗೂ ಕೂಡ ಇಷ್ಟ ಆಗಲ್ಲ. 4 ಜನಕ್ಕೆ ಹಂಚಿ ನೋಡಿದ್ರೆ ಅದರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಹಾಗೆ ತಾಯಿನೂ ಕೂಡ ಪ್ರಸನ್ನಳಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ವಿಸರ್ಜನೆನ ಯಾವ ಟೈಮಲ್ಲಿ ಮಾಡಬೇಕು, ಹಾಗೆಯೇ ಶುಕ್ರವಾರ ಯಥಾ ಪ್ರಕಾರ ಬೆಳಗ್ಗೆ ಸಂಜೆ ಕೆಂಪು ಆರತಿನ ಮಾಡಾದಾದಮೇಲೆ ಶನಿವಾರನೂ ಎದ್ದು ಮಾರನೇ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಮಾಮೂಲಿ ಕೆಂಪು ಆರತಿನ ಮಾಡಿ ಏನಾದರೂ ನೈವೇದ್ಯನ ಕೊಡಬೇಕಾಗತ್ತೆ. ಅಥವಾ ಪಾಯಸ ಪೊಂಗಲ್ ಏನಾದರೂ ಸರಿ ಬೆಳಿಗ್ಗೆ ಸಂಜೆ ಅಥವಾ ಸಂಜೆ ಅಷ್ಟು ಮಾಡೋಕ್ಕಾಗಲ್ಲ ಅಂತ ಅಂದವರು ಆದಷ್ಟು ಬಾಳೆಹಣ್ಣಿದ್ದೇ ಇರುತ್ತೆ, ಅದರಲ್ಲಿ ರಸಾಯನ ಮಾಡಿ ಇಡ್ಬೋದು, ದೇವರಿಗೆ ನೈವೇದ್ಯ ಮಾಡ್ಬೋದು. ಹಾಗೆಯೇ ದೀಪನ ಯಾವುದೇ ಕಾರಣಕ್ಕೂ ಆರದೇ ಇರೋ ರೀತಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ದೀಪಕ್ಕೆ ಯಾವಾಗಲೂ ಅದು ನಾವು ವಿಸರ್ಜನೆ ಮಾಡೋ ತನಕ ದೀಪ ಆರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಮರುದಿನ ಭಾನುವಾರ ಅಂದರೆ ಶನಿವಾರ ಬೆಳಗ್ಗೆ ಸಂಜೆ ಪೂಜೆನ ಮಾಡಿದ್ದಾದಮೇಲೆ ಮತ್ತೆ ಬೆಳಗ್ಗೆ ಎದ್ದು ಏನಾದರೂ ನೈವೇದ್ಯನ ಮಾಡ್ಕೊಳ್ಳಿ. ಏನಾದರೂ ಸರಿ, ಪಾಯಸ ಆದರೂ ಸರಿ. ಇವಾಗ ತಾಯಿ ಮುಂದೆ ಇಟ್ಟಿರುವಂತಹ ತೆಂಗಿನಕಾಯಿ ಇರುತ್ತಲ್ವ, ಹೊಡೆದಿರ್ತೀವಿ, ಅದನ್ನು ತೊಗೊಂಡು ಏನಾದರೂ ಸಿಹಿನ ಮಾಡ್ಬೋದು. ಸಿಹಿನ ಅಂದರೆ ಪಾಯಸ ಅಥವಾ ಗೋಧಿ ನುಚ್ಚಿನ ಪಾಯಸ ಮತ್ತು ಅನ್ನದಿಂದ ಮಾಡುವಂಥ ಪೊಂಗಲ್ಲು ಇದೇನಾದರೂ ಆಗಿರ್ಬೋದು. ಇದಿಷ್ಟನ್ನು ಮಾಡಿ ನೀವು ತಾಯಿಗೆ ನೈವೇದ್ಯನ ಕೊಟ್ಟು ಮತ್ತೊಂದು ಸಾರಿ ಗಂಧದ ಕಡ್ಡಿ ಎಲ್ಲವನ್ನು ಬೆಳಗಿ ಅದಾದಮೇಲೆ ನೀವು ಕೆಂಪು ಆರತಿನ ತುಪ್ಪದ ದೀಪದಿಂದ ಮಾಡಬೇಕಾಗತ್ತೆ. ಇದನ್ನು ಮಾಡಿ ನೀವು ವಿಸರ್ಜನೆನ ಮಾಡ್ಬೋದು. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಕೇಳಿ. ನಾವು ಪೂಜೆನ ಎಷ್ಟು ಅದ್ಧೂರಿಯಾಗಿ ಮಾಡ್ತೀವೋ ಹಾಗೆಯೇ ವಿಸರ್ಜನೆಯೂ ಕೂಡ ಅಷ್ಟೇ ಪ್ರಾಮುಖ್ಯತೆನ ಕೊಟ್ಟು ಮಾಡಬೇಕಾಗತ್ತೆ. ಕೆಲವರು ಹೇಳ್ತಿದ್ದಾರೆ ಶುಕ್ರವಾರ ಮಾಡಬೇಕು, ಹಾಗೆ ಶುಕ್ರವಾರನೇ ಇಟ್ಟು ಶುಕ್ರವಾರನೇ ಮಾಡಬೇಕು ಅಂತ ಹೇಳಿ. ಈ ದಿನ ಹುಣ್ಣಿಮೆ ಇರೋದ್ರ ಕಾರಣ ನಾವು ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಅಷ್ಟು ಒಳ್ಳೆಯದಲ್ಲ